ನಮಸ್ತೆ ಎಲ್ಲರಿಗೂ. ನಿನ್ನೆ ನಾನು ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ತುಂಬ ಕಮೆಂಟ್ಸ್ಗಳಿತ್ತು. ನಾನು ಸಂಜೆ ಕಮೆಂಟ್ ಬಾಕ್ಸ್ ಆನ್ ಮಾಡಿಟ್ಟಿದ್ದೆ, ಯಾಕಂದರೆ ನಾನು ಮನೇಲಿ ಇರ್ತೀನಲ್ಲ, ನನಗೆ ಕಮೆಂಟಿಗೆ ರಿಪ್ಲೈ ಕೊಡಬೇಕಾಗುತ್ತೆ. ಬೆಳಿಗ್ಗೆ ಆದರೆ ಏನಾಗುತ್ತೆ, ನಾನು ಕಮೆಂಟಿಗೆ ರಿಪ್ಲೈ ಕೊಟ್ಕೊಂಡು ನಾನು ಕೆಲಸ ಮಾಡಲ್ಲ. ಅದಕ್ಕೆ ಸಂಜೆ ಆಗುವಾಗ ನಾನು ಹಾಕಿದ ವೀಡಿಯೋಗೆ ಕಮೆಂಟ್ ಬಾಕ್ಸ್ ಆನ್ ಮಾಡಿರ್ತೀನಿ. ಯಾಕಂದರೆ ಅಲ್ಲಿ ಸ್ವಲ್ಪ ಜನರಿಗೆ ಇನ್ಕಮ್ ಆಗುತ್ತೆ. ಅದು ತಿಮ್ರೋಡಿ ಟೀಮಿಂದು ಒಂದು ₹2 ₹3 ಒಂದು ಕಮೆಂಟಿಗೆ ಹಾಕಿ ಸ್ವಲ್ಪ ಒಂದು ಟೀಮ್ ಮಾಡಿದ್ದಾರೆ. ಅವರಿಗೊಂದು ಇನ್ಕಮ್ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಕಮೆಂಟ್ ಆನ್ ಮಾಡಿರ್ತೀನಿ. ಬಿ ಗ್ಯಾಂಗಿನವರಿಗೆ ನಾನು ಉಪದೇಶ ಬೇಡಂತೆ. ಓಕೆ, ಪರವಾಗಿಲ್ಲ, ಧರ್ಮಕ್ಕೆ ಕೊಡ್ತಾಯಿದ್ದೀನಿ ಉಪದೇಶ, ತಗೊಳ್ಳಿ ಆಯಿತಾ. ಇನ್ನು ಡಿ ಗ್ಯಾಂಗಿನವರಿಗೆ ಡೌಟು, ನಾನು ಬಿ ಗ್ಯಾಂಗ್ ಸೇರಿದ್ದೀನಿ ಅಂತ. ಖಂಡಿತ ಇಲ್ಲ, ನಾನು ಸೇರಲ್ಲ. ಒಮ್ಮೆ ನಾನೊಂದು ಮನೆಯಿಂದ ಹೊರಗೆ ಬಂದಮೇಲೆ ಯಾವುದೇ ಆಗಲಿ, ನನ್ನ ತವರು ಮನೆಯೇ ಆಗಲಿ ಅಲ್ಲ ನನ್ನ ಅಕ್ಕನ ಮನೆಯೇ ಆಗಲಿ, ಒಮ್ಮೆ ನನಗೆ ಅವಮಾನ ಆದ ಕಡೆ ನನ್ನ ಸಂಬಂಧಿಕರೇ ಆಗಲಿ, ನಾನು ಅಲ್ಲಿಗೆ ವಾಪಸ್ ಹೋಗಲ್ಲ. ನನ್ನ ಚಪ್ಪಲು ಕೂಡ ಬಿಡಲ್ಲ ಅಲ್ಲಿ. ಇದು ನನ್ನ ಕ್ಯಾರೆಕ್ಟರ್ ಇದು, ಆಯಿತಾ. ಯಾವ ಕಾರಣಕ್ಕೂ ನಾನು ಬಿ ಗ್ಯಾಂಗಿಗೆ ವಾಪಸ್ ಹೋಗಲ್ಲ. ಕಳೆದ ಒಂದು ಆದಿತ್ಯವಾರ ತುಂಬ ಬೆಳಗ್ಗಿನಿಂದ ಸಂಜೆವರೆಗೆ ಒಬ್ಬ ಕುಡುಕ ಮನೋಜ್ ಅಂತ ದುಬೈಯಿಂದ ಕೊಂಕಣಿ ಮಾತಾಡ್ತಾನೆ. ಸಂಜೆವರೆಗೆ ಮೆಸೇಜ್ಗಳಂದರೆ ಮೆಸೇಜ್. ಫಸ್ಟಿಗೆ ಫೋನಲ್ಲಿ ಮಾತಾಡಿದ್ದೀನಿ ಅವರಲ್ಲಿ, ಮಹೇಶ್ ಅಣ್ಣನಿಗೇನು ಹೇಳಬಾರ್ದು, ಮಹೇಶ್ ಅಣ್ಣನಿಗೇನು ಹೇಳಬಾರ್ದು ಅಂತ. ಆಮೇಲೆ ನಾನು ಓಕೆ ಅಂದೆ, ಮಹೇಶ್ ಅಣ್ಣನ ಬಗ್ಗೆ ಹೇಳೋದು ಬಿಟ್ಟೆ. ನೆಕ್ಸ್ಟು ಅದಕ್ಕೆ ನಾನು ರಿಪ್ಲೈ ಕೊಡಲಿಲ್ಲ. ಒಂದು ಭಾಷೆನೂ ನಂಗೆ ಅರ್ಥ ಆಗಲ್ಲ, ಫುಲ್ಲು ಕುಡ್ದು ಟೈಟ್. ಅಂದರೆ ನಿಜವಾಗಿ ಯಾರಿಗೂ ನನಗೆ ಫೋನ್ ಮಾಡೋ ಧೈರ್ಯ ಇಲ್ಲ. ಯಾಕಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಬ್ಲಾಕ್, ಸರೋಜಾ ಮಹೇಶ್ ಬ್ಲಾಕ್, ಗಿರೀಶ್ ಮಟ್ಟಣ್ಣನವ್ರ ಬ್ಲಾಕ್, ಮತ್ತು ಜಯಂತ್ ಗೊತ್ತಿಲ್ಲ, ನಾನು ಟ್ರೈ ಮಾಡಿಲ್ಲ. ಅವರು ಮಾಡಿದ್ರು ಪಿಕ್ ಮಾಡಲ್ಲೇನು. ಮತ್ತು ಆಲ್ಮೋಸ್ಟ್ ಎಲ್ಲ ನಂಬರ್ಸು ಬ್ಲಾಕ್. ಪ್ರಶಾಂತ್ ಬ್ಲಾಕ್, ಅದು ಬಿಡಿ, ಅದು ಬೇರೆ ವಿಷಯ. ಅದೇ ಎಲ್ಲ ನಂಬರ್ಸು ಬ್ಲಾಕ್ ನಂದು. ದಿನೇಶ್ ಗಾಣಿಗ ಬ್ಲಾಕ್, ಸುಧೀರ್ ಮಲ್ಯಾಡಿ ಬ್ಲಾಕ್, ಎಲ್ಲರೂ ಬ್ಲಾಕ್. ಯಾಕಂದರೆ ನನ್ನಲ್ಲಿ ಮಾತಾಡುವಷ್ಟು ಧೈರ್ಯ ಯಾವನಿಗೂ ಇಲ್ಲ. ಮಾತಾಡ್ತಿದ್ರೆ 90 ಹಾಕ್ಕೊಂಡು ಹೀಗೆ ವಾಯ್ಸ್ ಮೆಸೇಜ್ ಮಾಡಿ ಮಾತಾಡ್ತಾರೆ, ಆಯಿತಾ. ಒಂದು ಭಯ, ನಾನು ಕಾಲ್ ರೆಕಾರ್ಡಿಂಗ್ ಮಾಡ್ತೀನಿ. ಅದರಲ್ಲಿ ಧೈರ್ಯದಲ್ಲಿ ಇಬ್ಬರು ಮಹಿಳೆಯರು ಮಾತಾಡಿದ್ದಾರೆ, ಮಲ್ಲಿಕಾ ಶೆಟ್ಟಿ ಮೇಡಮ್ ಮಂಗಳೂರಿಂದ, ಮತ್ತು ಶೃಂಗೇರಿಯಿಂದ ಒಬ್ಬರು ಮೇಡಮ್. ಅವರಿಬ್ಬರಲ್ಲಿ ನಾನು ಚೆನ್ನಾಗಿ ಕಾಂಟ್ಯಾಕ್ಟಲ್ಲಿದ್ದೀನಿ. ಮತ್ತು ಯಾರ್ದು ನಾನು ಮತ್ತು ಅವರು ಬ್ಲಾಕ್ ಮಾಡಿಲ್ಲ, ಕೆಲವರು ಬ್ಲಾಕ್ ಮಾಡಲ್ಲ. ನನ್ನಲ್ಲಿ ಚಂದದಲ್ಲಿ ಮಾತಾಡಿದ್ರೆ ನಾನು ಚಂದದಲ್ಲಿ ಮಾತಾಡಿ, ನನ್ನಲ್ಲಿ ಉಲ್ಟಾ ಮಾತಾಡಿದರೆ ನಾನು ಡಬಲ್ ಉಲ್ಟಾ. ಇದು ನನ್ನ ಕ್ಯಾರೆಕ್ಟರ್, ನಾನು ಮೊದಲೇ ಹೇಳಿದ್ದೀನಿ. ಇನ್ನು ನಿನ್ನೆಯವರೆಗೆ ಬುರುಡೆ ಗ್ಯಾಂಗಿದು ಯಾವುದೇ ಕಾಟ ಇಲ್ಲ. ಇನ್ನೊಂದು, ನನ್ನ ಸ್ಟ್ಯಾಟಸನ್ನು ಹಾಕ್ಕೊಂಡು ಏನಿಲ್ಲ, ವಿಷಯ ಸಿಂಪಲು. ಪ್ರಶಾಂತ್ ಅವರು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದಾರೆ. ಅವರು ಬೇರೆ ವಿಷಯದ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಬಾಲನ್ ಸರ್ ಜೊತೆ ಮಾತಾಡಿದ್ರು, ನಿನ್ನೆ ಗ್ಯಾಸಿದು ಇರಾನ್ ಯುದ್ಧದ ಬಗ್ಗೆ ಮಾತಾಡಿದ್ರು. ಆ್ಯಕ್ಚುಲಿ ನನಗೊಂದು ಕಮೆಂಟ್ ಬಂದಿತ್ತು ಯುದ್ಧದ ಬಗ್ಗೆ ಮಾತಾಡಿ ಅಂತ. ನಾನು ನಮ್ಮ ನಡುವಿನ ಯುದ್ಧದೊಳಗೆ ಇರಾನ್ದು ಯುದ್ಧ ಮರೆತು ಬಿಟ್ಟಿದ್ದೆ. ನಮ್ಮದೊಂದು ಯುದ್ಧ ಮುಗಿಲಿ, ಅದಾದಮೇಲೆ ಅದರಲ್ಲಿ ಮಾತಾಡೋಣ ಅಂದರೆ, ಸ್ಟಾರ್ಟಿಂಗಲ್ಲಿ ನನಗೆ ಅಲ್ಲಿ ವಿಷಯ ಯುದ್ಧ ಆಗ್ತಿದೆ ಅಂತ ಗೊತ್ತು, ಗ್ಯಾಸಿದ್ದು ಇದಾಗ್ತಿದೆ ಗೊತ್ತು. ಗ್ಯಾಸಿದ್ದು ಸಿಲಿಂಡ್ರ್ ನಾನು 1 ವಾರ ಮೊದಲೇ ಬುಕ್ ಮಾಡಿದ್ರಿಂದ ನನಗೇನು ಗ್ಯಾಸಿನ ಸಮಸ್ಯೆ ಇಲ್ಲ. ಮತ್ತು ನಾನು ಇಂಡಕ್ಷನ್ ಯೂಸ್ ಮಾಡ್ತೀನಿ ಕರೆಂಟಿದ್ದು. ನನಗೇನು ಪ್ರಾಬ್ಲಮ್ ಇಲ್ಲದ ಕಾರಣ ನಾನು ಅದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಗ್ಯಾಸಿನ ಬಗ್ಗೆ, ಇರಾನ್ ಯುದ್ಧದ ಬಗ್ಗೆ ಮೊದಲಿಂದ ನೋಡಬೇಕು. ನಾನಷ್ಟು ನಮ್ಮದೇ ಯುದ್ಧ ನಡೆಯೋದ್ರಿಂದ ನಾನಷ್ಟು ಮಾತಾಡಲಿಕ್ಕಿದ್ದಿಲ್ಲ. ಅದೇ ಈ ವಿಷಯ ನಿನ್ನೆ ಪ್ರಶಾಂತ್ ಅವರ ಚಾನಲಲ್ಲಿ, ಹ್ಯೂಮನ್ ರೈಟ್ಸ್ ಚಾನಲಲ್ಲಿ ಬಂದಿದೆ. ಅದನ್ನು ನಾನು ಸ್ಟ್ಯಾಟಸ್ಗೆ ಶೇರ್ ಮಾಡ್ತೀನಿ. ಯಾಕಂದರೆ ಪ್ರಶಾಂತ್ ನನ್ನ ಶತ್ರು ಯಾವ ಕಾರಣಕ್ಕೂ ಅಲ್ಲ. ನಾನೇ ಹೇಳಿದವರಿಗೆ ಅನ್ಬ್ಲಾಕ್ ಮಾಡಬೇಡಿ, ಯಾಕಂದರೆ ನನ್ನ ಸ್ವಭಾವಕ್ಕೆ ತುಂಬ ಕಿರಿಕಿರಿ, ಆಯಿತಾ. ಫ್ರೆಂಡ್ಶಿಪ್ಪು ಬೇಡ, ಏನು ಬೇಡ, ನೀವು ನಿಮ್ಮಷ್ಟೇ ಕಿರಿ, ನಾನು ನನ್ನಷ್ಟೇ ಕಿರಿ, ನಿಮಗೆ ಒಳ್ಳೇದಾಗಲಿ, ನನಗೆ ಒಳ್ಳೇದಾಗುತ್ತೆ ಅಂತೇಳಿ ಅವರು ಸಹ ನಮಗೆ ಒಳ್ಳೇದಾಗಲಿ ಅಂತ ಹೇಳಿದರು. ಚಂದದಲ್ಲಿ ಒಂದು ಕ್ಲೋಸ್ ಆದ ರಿಲೇಷನ್ಶಿಪ್. ಆಮೇಲೆ ನನಗೂ ಪ್ರಶಾಂತಿಗೂ ಫೆಬ್ರವರಿ 5 ನಂತರ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ.